ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಟ್ರೆಡಿಷನಲ್ ರೆಸಿಪಿಯನ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ಉಡಾರಿಕೆ ಅಂತ ಕರೀತಾರೆ. ಇದು ಹಳೇ ತಿಂಡಿ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಉಡಾರಿಕೆಯನ್ನ ಮಾಡುವ ಮೊದಲು ನನ್ನ ಚಾನಲನ್ನ ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈ ರೆಸಿಪಿ ತುಂಬಾ ಆರೋಗ್ಯಕರವಾದದ್ದು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ನಾನಿಲ್ಲಿ 3 ಕಪ್ನಷ್ಟು ಕಟ್ ಸಾಂಬಾರ್ ಅಕ್ಕಿಯನ್ನ ತಗೊಂಡಿದ್ದೇನೆ. ನೀವು ಬೆಳ್ತಿಗೆ ಅಕ್ಕಿ ಕೂಡ ತಗೋಬಹುದು. ಹಾಗೆ ಅದನ್ನ 5 ಗಂಟೆ ನೀರಲ್ಲಿ ನೆನೆ ಹಾಕೋಬೇಕು. ಇಲ್ಲಿ ಉದ್ದನ್ನು ಕೂಡ ನೆನೆಸಿಟ್ಕೊಂಡಿದ್ದೇನೆ. 3 ಕಪ್ಪಿಗೆ ಒಂದು 3/4 ಕಪ್ನಷ್ಟು ಉದ್ದನ್ನ ನೆನೆ ಹಾಕೊಂಡಿದ್ದೇನೆ. ಇದನ್ನು ಕೂಡ 5 ಗಂಟೆ ನೀರಲ್ಲಿ ನೆನೆ ಹಾಕೊಳ್ಳಿ. ನಂತರ ಚೆನ್ನಾಗಿ ತೊಳೆದು ಇದನ್ನೀಗ ರುಬ್ಕೊಳ್ಳುವ. ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ತಿದ್ದೇನೆ. ಅಂದ್ರೆ ಫಸ್ಟಿಗೆ ಉದ್ದಿನ ಬೇಳೆಯನ್ನು ಹಾಕೊಳ್ಳಿ. ನೀವು ಗ್ರೈಂಡರಲ್ಲಿ ರುಬ್ಕೊಂಡ್ರೆ ಒಳ್ಳೆ ಒದಗು ಬರ್ತದೆ ಉದ್ದಿನ ಬೇಳೆ. ನಾನು ನಿಮಗೆ ತೋರಿಸ್ಲಿಕ್ಕಾಗಿ ಮಿಕ್ಸಿಯಲ್ಲಿ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ. ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಕೊಂಡ ನಂತರ ಒಂದು ಪಾತ್ರೆಗೆ ಹಾಕಿ, ಅದೇ ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಕೂಡ ಹಾಕಿ ರುಬ್ಕೊಳ್ಬೇಕು. ಇದನ್ನ ನುಣ್ಣಗೆ ಕಡಿಕೊಳ್ಬೇಕಂತಿಲ್ಲ, ತರಿಯಾಗಿ ಕಡಿದುಕೊಳ್ಳಿ. ತುಂಬಾ ತರಿಯಲ್ಲ, ಸ್ವಲ್ಪ ಸಣ್ಣ ಸಣ್ಣ ತರಿ ಇದ್ರೆ ಒಳ್ಳೇದು. ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ. ನಾನು ಎಲ್ಲ ಅಕ್ಕಿಯನ್ನ ರುಬ್ಕೊಂಡು ಅದೇ ಪಾತ್ರೆಗೆ ಹಾಕೊಳ್ತೇನೆ. ಈ ರೆಸಿಪಿಯನ್ನ ಒಮ್ಮೆ ಟ್ರೈ ಮಾಡಿ. ತುಂಬಾ ಹೆಲ್ದಿ ರೆಸಿಪಿ, ಹಾಗೆ ಹಳೆ ರೆಸಿಪಿ ಕೂಡ. ಈಗ ಎಲ್ಲವನ್ನ ರುಬ್ಕೊಂಡಾಗಿದೆ. ಕೈಯಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದು ಫಾರ್ಮೆಂಟ್ ಆಗಬೇಕು. ಈಗ ರಾತ್ರಿ ನಾನು ಇದನ್ನ ರುಬ್ಕೊಂಡಿದ್ದೇನೆ, ನಾಳೆ ಬೆಳಿಗ್ಗೆ ತಿಂಡಿಗೆ ಅಂತ. ಒಂದು 7 ಗಂಟೆ ಆದ್ರೂ ಇದನ್ನ ಹಾಗೆ ಬಿಟ್ಬಿಡಿ, ಒಳ್ಳೆ ಫಾರ್ಮೆಂಟ್ ಆಗ್ತದೆ. ಸ್ವಲ್ಪ ಉಪ್ಪನ್ನ ಸೇರಿಸಿ ಹಾಗೆ ಇಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೇನೆ. ಈಗ ಮರುದಿನ ಬೆಳಿಗ್ಗೆ ನೋಡಿ ಯಾವ ರೀತಿ ಫಾರ್ಮೆಂಟ್ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಫಾರ್ಮೆಂಟ್ ಆಗಿದೆ. ಈಗ ಉಪ್ಪೆಷ್ಟು ಬೇಕು ಅಂತ ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಬದಿಗಿಡಿ. ಈಗ ನಾವು ಉಡಾರಿಕೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೇನೆ ನೋಡಿ. ಒಂದು ಪೊಂಗರೆ ಎಲೆ, ಇದರಲ್ಲಿ ನಾನು ಕಡುಬು ಕೂಡ ಮಾಡೋದನ್ನ ತೋರಿಸಿದ್ದೇನೆ. ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ. ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಉರುಶೀತ ಆದಾಗ ಈ ರೀತಿ ಮಾಡ್ಕೋಬಹುದು. ಹಾಗೆ ಇದು ಬುಟ್ಟಿ, 4 ಬುಟ್ಟಿ ಇದೆ ನನ್ನ ಹತ್ರ. ಇದರಲ್ಲಿ ನಾನು ಚಿಬಲಿ ಇಡ್ಲಿ ಅಂತ ಕೂಡ ಒಂದು ರೆಸಿಪಿ ಮಾಡಿದ್ದೇನೆ. ಹಾಗೆ ಇದನ್ನ ಇಟ್ಕೊಂಡಿದ್ದೆ ನೋಡಿ. ಈಗ ಈ ಬುಟ್ಟಿಯನ್ನ ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡಿದ್ದೇನೆ. ಈಗ ಈ ಬುಟ್ಟಿಯ ಒಳಗಡೆ ನಾನು ಪೊಂಗರೆ ಎಲೆ ಅಥವಾ ಹಂಗಾರಿಕೆ ಎಲೆಯನ್ನ ಇಟ್ಟು ಅದರಲ್ಲಿ ಹಿಟ್ಟನ್ನ ಹಾಕ್ತೇನೆ. ನಿಮ್ಗೆ ಹೇಗ್ ಬೇಕು ಹಾಗೆ ಎಲೆಯನ್ನ ಇಟ್ಕೋಬಹುದು. ಇಲ್ಲಿ ಒಂದು ಎಲೆ ಹೀಗಿಟ್ಟು, ಅಂದ್ರೆ ಫುಲ್ ಕವರ್ ಆಗ್ಬೇಕು ಅಡಿಯಲ್ಲಿ. ಇನ್ನೊಂದು ಎಲೆಯನ್ನ ಅಡ್ಡಕ್ಕೆ ಇಡ್ಬೋದು. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ತರ ಇಟ್ಕೋಬಹುದು. ಹಾಗೆ ಕೂಡ ಹಿಟ್ಟು ಹಾಕ್ಲಿಕ್ಕೆ ಆಗ್ತದೆ. ಅಥವಾ ನೀವು ಈ 3 ಎಲೆ ಇಡಬೇಕು ಅಂತ ಹೇಳಿದ್ರೆ 3 ಎಲೆಯನ್ನು ಕೂಡ ಇಲ್ಲಿ ಇಟ್ಕೋಬಹುದು. ಒಂದೇ ಎಲೆಯಲ್ಲಿ ಕೂಡ ಮಾಡ್ಕೋಬಹುದು. ನಿಮ್ಗೆ ಹೇಗೆ ಕನ್ವೀನಿಯಂಟ್ ಆಗ್ತದೆ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಈಗ ನಾನು 3 ಎಲೆಯನ್ನ ಇಟ್ಟು ಕೂಡ ತೋರಿಸ್ತೇನೆ. ಈ ಹಂಗಾರಿಕೆ ಎಲೆ ಬಾಡಿಯಲ್ಲಿ ಉರಿ ಶೀತ ಆದಾಗ ಅದನ್ನ ಕಮ್ಮಿ ಮಾಡ್ತದೆ. ಅದೇ ರೀತಿ ಶೀತಕ್ಕೂ ಕೂಡ ತುಂಬಾ ಒಳ್ಳೇದು. ಶೀತ ಆದಾಗ ಇದನ್ನ ನೀರಿನಲ್ಲಿ ಹಾಕಿ ಸ್ನಾನ ಮಾಡ್ತೇವೆ ನೋಡಿ. ಹಾಗೆ ಈಗ 3 ಎಲೆ ಇಟ್ಟು ಕೂಡ ನಿಮ್ಗೆ ತೋರಿಸಿದ್ದೇನೆ. ಯಾವ ರೀತಿ ನಿಮ್ಗೆ ಆಗ್ತದೆ ಆ ರೀತಿ ಇಟ್ಕೊಳ್ಳಿ. ಈಗ ಇದಕ್ಕೆ ಹಿಟ್ಟನ್ನ ಹಾಕೊಳ್ಳೋದು. ನೀವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಿ ನೋಡಿ, ಆ ಹಿಟ್ಟನ್ನ ಇದಕ್ಕೆ ಹಾಕಿ ಎಷ್ಟು ಒಂದು 2 ಸ್ಪೂನ್ ಆದ್ರೂ ಹಾಕೋಬಹುದು. ತುಂಬಾ ಮೇಲಕ್ಕೆ ಹಾಕಬೇಡಿ, ಅರ್ಧಕ್ಕೆ ಹಾಕಿ ಉಬ್ತದೆ ನೋಡಿ. ಅದಕ್ಕೆ ಇದನ್ನ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಎಲೆ ಅಂತೂ ಎಲ್ಲ ಕಡೆ ಸಿಗ್ತದೆ. ಬುಟ್ಟಿ ಇದನ್ನ ಬೆತ್ತದ ಅಂಗಡಿಯಲ್ಲಿ ಮಾರ್ತಾರೆ. ನಾನು ಇದನ್ನ ಮೈಸೂರಿಂದ ಹಿಡ್ಕೊಂಡ್ ಬಂದಿದ್ದೆ, ಚಿಬ್ಲಿ ಇಡ್ಲಿ ಜಾಸ್ತಿ ಅಲ್ಲಿ. ನೋಡಿ, ಎಲ್ಲ ಹಿಟ್ಟು ಹಾಕಿದ ನಂತರ ಮೇಲ್ಗಡೆ ಒಂದು ಎಲೆಯನ್ನ ಮುಚ್ಚಿಡಿ. ಆಗ ಒಳ್ಳೆ ಎಲೆಯ ಸತ್ವ ಎಲ್ಲ ನಿಮ್ಮ ಇಡ್ಲಿಗೆ ಹೋಗ್ತದೆ. ಎಲ್ಲ ಉಡಾರಿಗೆಯನ್ನು ರೆಡಿ ಮಾಡಿಟ್ಕೊಳ್ಳಿ. ನಂತರ ನಾನಿಲ್ಲಿ ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೇನೆ. ಅದರಲ್ಲಿ 2 ಉಡಾರಿಗೆ ಹಿಡಿಯುವುದಿಲ್ಲ, ಅದಕ್ಕೆ ಒಂದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಇನ್ನೊಂದನ್ನ ಅದರ ಮೇಲೆ ಇಟ್ಟಿರ್ತೇನೆ. ಹಾಗೆ 3ಅನ್ನ ಮೇಲ್ಮೇಲೆ ಇಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ. ನೋಡಿ, ಎಲೆಯ ಕಲರ್ ಕೂಡ ಚೇಂಜ್ ಆಗಿದೆ. ಸ್ವಲ್ಪ ಬೇಯಬೇಕು ಮಾತ್ರ. ದಪ್ಪಕ್ಕೆ ಹಾಕಿರ್ತೇವೆ ನೋಡಿ, ಅದಕ್ಕೆ ನೋಡ್ಕೊಳ್ಳಿ ನೀವು. ಒಂದು ಸ್ಪೂನ್ ಅಥವಾ ಕೋಲ್ ಏನಾದ್ರೂ ಹಾಕಿ ಏನು ಟಚ್ ಆಗ್ತಾ ಇಲ್ಲ, ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ತೆಗೆದು ಕೆಳಗಿಡುವ. ನೋಡಿ, ನಾನು ಇಲ್ಲಿ ತೆಗೆದು ತೋರಿಸ್ತಾ ಇದ್ದೇನೆ ಯಾವ ರೀತಿ ಆಗಿದೆ ಅಂತ.
ಒಂದು ಟ್ರೆಡಿಷನಲ್ ರೆಸಿಪಿ ಉಡಾರಿಗೆ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ನಿಮ್ಗೆ ಏನು ಅಂಟುದಿಲ್ಲ ಬುಟ್ಟಿಗೆ. ಎಲೆ ಸಮೇತ ಮೇಲಕ್ಕೆ ತೆಗಿಬಹುದು. ಇದನ್ನ ತೆಂಗಿನಕಾಯಿ ಚಟ್ನಿ ಅಥವಾ ಖಾರ ಚಟ್ನಿ, ಸಾಂಬಾರ್ ಎಲ್ಲದ್ರೊಟ್ಟಿಗೆ ಇದು ಚೆನ್ನಾಗಿ ಆಗ್ತದೆ. ನೀವು ಯಾವ್ದಾದ್ರೂ ಮಾಡ್ಕೊಂಡು ತಿನ್ಬಹುದು. ನೋಡಿ ಎಲೆ ಸಮೇತ ಹೇಗೆ ಬಂದಿದೆ ಅಂತ. ಈ ಉಡಾರಿಗೆ ರೆಡಿ ಆಗಿದೆ ಈಗ. ನಾನಂತೂ ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡಿದ್ದೇನೆ. ನೋಡ್ಲಿಕ್ಕೂ ಕೂಡ ಖುಷಿ ಆಗ್ತದೆ. ಒಂದು ಹೊಸ ರೆಸಿಪಿ. ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.